ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 24ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಯೆಶಾಯ. ಯಾಕೆಂದರೆ ಪ್ರವಾದಿ ಯೆಶಾಯನಿಂದ ಹೇಳಲ್ಪಟ್ಟವನು ಇವನೇ. ಮತ್ತಾಯ 3:3. ಇಂದು ದೇವರ ಸೇವಕ ಯೆಶಾಯನನ್ನು ಭೇಟಿಯಾಗುವುದು ಒಳ್ಳೆಯದು. ಅವರನ್ನು ಪ್ರವಾದಿಗಳಲ್ಲಿ ಶ್ರೇಷ್ಠರೆಂದು ಪರಿಗಣಿಸಲಾಗುತ್ತದೆ. ಯೆಶಾಯ ಎಂಬ ಹೆಸರಿನ ಅರ್ಥ ಕರ್ತನ ರಕ್ಷಣೆ. ಅವರು ಕ್ರಿಸ್ತಪೂರ್ವ 740 ಮತ್ತು 700 ನಡುವೆ ವಾಸಿಸುತ್ತಿದ್ದರು. ಇಸ್ರೇಲ್ನಲ್ಲಿ ದೇವರಿಂದ ಅಭಿಷೇಕಿಸಲ್ಪಟ್ಟ ಎಲ್ಲ ಪ್ರವಾದಿಗಳಲ್ಲಿ ಅವರು ಪ್ರಮುಖರಾಗಿದ್ದರು. ಅವರು ಆಮೋಚನ ಮಗ, ಹೆಂಡತಿ ಮತ್ತು 2 ಮಕ್ಕಳನ್ನು ಹೊಂದಿದ್ದರು. ಅವನು ಉಜ್ಜಿಯ, ಯೋತಾಮ, ಅಹಜ ಮತ್ತು ಹಿಜ್ಕೀಯ ಎಂಬ 4 ರಾಜರ ಆಳ್ವಿಕೆಯಲ್ಲಿ ಸೇವೆ ಸಲ್ಲಿಸಿದನು. ಸಂಪ್ರದಾಯವು ಹೇಳುವಂತೆ ಅವನು ಅಂತಿಮವಾಗಿ ರಾಜ ಮನಸ್ಸೆಯ ಅಡಿಯಲ್ಲಿ ಗರಗಸದಿಂದ 2 ಭಾಗಗಳಲ್ಲಿ ಕೊಯ್ಯಲ್ಪಟ್ಟು ಹುತಾತ್ಮನಾದನು. ಬೇರೆ ಯಾವುದೇ ಪ್ರವಾದನ ಪುಸ್ತಕಕ್ಕಿಂತ ಹೆಚ್ಚಾಗಿ ಯೆಶಾಯನು ಯೇಸುಕ್ರಿಸ್ತನ ಜನನ, ಜೀವನ, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ವಿವರವಾಗಿ ಪ್ರವಾದಿಸಿದ್ದಾನೆ. ಸತ್ಯವೇದವು 66 ಪುಸ್ತಕಗಳನ್ನು ಹೊಂದಿರುವಂತೆ ಯೆಶಾಯನ ಪುಸ್ತಕವೂ ಸಹ 66 ಅಧ್ಯಾಯಗಳನ್ನು ಹೊಂದಿದೆ. ಕೀರ್ತನೆಗಳ ನಂತರ ಇದು ಹಳೆಯ ಒಡಂಬಡಿಕೆಯ ಅತಿ ದೊಡ್ಡ ಪುಸ್ತಕವಾಗಿದೆ. ಇದು ಮೆಸ್ಸಿಯನನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸುವುದರಿಂದ ಅನೇಕ ಸತ್ಯವೇದದ ವಿದ್ವಾಂಸರು ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನರನ್ನು ಅನುಸರಿಸಿ ಯೆಶಾಯನನ್ನು 5ನೇ ಸುವಾರ್ತೆ ಎಂದು ಕರೆಯುತ್ತಾರೆ. ಮತ್ತಾಯನ ಸುವಾರ್ತೆಯು ವಿಶೇಷವಾಗಿ ಯೆಶಾಯನಿಂದ ಹೆಚ್ಚಾಗಿ ಉಲ್ಲೇಖಿಸುತ್ತದೆ. ಮತ್ತಾಯ 12:17, 13:14 ಮತ್ತು 15:7-9. ಹೊಸ ಒಡಂಬಡಿಕೆಯಲ್ಲಿ ಯೆಶಾಯನನ್ನು 11 ಸ್ಥಳಗಳಲ್ಲಿ ಪ್ರವಾದಿ ಎಂದು ಉಲ್ಲೇಖಿಸಲಾಗಿದೆ. ಪ್ರವಾದಿ ಯಾರು? ಅವನು ಬರಲಿರುವುದನ್ನು ಮುಂತಿಳಿಸುವವನು, ದೇವರ ಮುಖವಾಣಿ, ಕರ್ತನು ಹೀಗೆ ಹೇಳುತ್ತಾನೆ ಎಂದು ಘೋಷಿಸುವ ರಾಜರ ಮುಂದೆ ನಿಲ್ಲುವವನು. ಅವನು ದೇವರು ಮತ್ತು ಜನರ ನಡುವೆ ಸೇತುವೆ. ಯೆಶಾಯನು ತನ್ನ ಪ್ರವಾದಿಯ ಸೇವೆಯಲ್ಲಿ ನಂಬಿಗಸ್ತ ಮತ್ತು ಸತ್ಯವಂತನಾಗಿದ್ದನು. ಅವನು ಎಂದಿಗೂ ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನಿಸಲಿಲ್ಲ, ಆದರೆ ದೇವರ ಬದಿಯಲ್ಲಿ ದೃಢವಾಗಿ ನಿಂತನು. ಪ್ರವಾದಿಯ ಇನ್ನೊಂದು ಹೆಸರು ದರ್ಶಿ. ಈ ಬಿರುದನ್ನು ಹೆಚ್ಚಾಗಿ ಪ್ರವಾದಿ ಸಾಮುವೇಲನಿಗೆ ನೀಡಲಾಗುತ್ತಿತ್ತು. ಭವಿಷ್ಯವಾಣಿ ಎಂದರೆ ಆತ್ಮದಲ್ಲಿದ್ದಾಗ ದರ್ಶನಗಳನ್ನು ಪಡೆಯುವುದು ಮತ್ತು ದೇವರ ಜ್ಞಾನವನ್ನು ತಿಳಿಸುವುದು. ಇದು ಜನರಿಗೆ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ನಿರ್ದಿಷ್ಟ ವ್ಯಕ್ತಿಗಳಿಗೆ ಪ್ರವಾದಿಯ ಅಭಿಷೇಕವನ್ನು ನೀಡಲಾಯಿತು. ಹೊಸ ಒಡಂಬಡಿಕೆಯಲ್ಲಿ ಕರ್ತನು ಭವಿಷ್ಯವಾಣಿಯ ಉಡುಗೊರೆಯನ್ನು ಮತ್ತು ಚರ್ಚ್ಗೆ ಪ್ರವಾದಿಯ ಹುದ್ದೆಯನ್ನು ನೀಡಿದ್ದಾನೆ ಎಂದು ಕರ್ತನು ಹೇಳುತ್ತಾನೆ. ನಿಮ್ಮಲ್ಲಿ ಒಬ್ಬ ಪ್ರವಾದಿ ಇದ್ದರೆ ನಾನು ಕರ್ತನು. ದರ್ಶನದಲ್ಲಿ ಅವನಿಗೆ ನನ್ನನ್ನು ಬಹಿರಂಗಪಡಿಸುತ್ತೇನೆ. ನಾನು ಕನಸಿನಲ್ಲಿ ಅವನೊಂದಿಗೆ ಮಾತನಾಡುತ್ತೇನೆ. ಸಂಖ್ಯೆಗಳು 12:6. ದೇವರ ಮಕ್ಕಳೇ, ದೇವರು ನಿಮಗಾಗಿ ಕಾಯ್ದಿರಿಸಿದ ಆತ್ಮದ ವರಗಳಿಗಾಗಿ ನಿಮ್ಮ ಹೃದಯದಲ್ಲಿ ಆಳವಾದ ಬಾಯಾರಿಕೆ ಮತ್ತು ಹಂಬಲ ಇರಲಿ. ಅಪೊಸ್ತಲನಾದ ಪೌಲನು ಉತ್ತೇಜಿಸಿದಂತೆ ಪ್ರೀತಿಯನ್ನು ಬೆನ್ನಟ್ಟಿರಿ ಮತ್ತು ಆಧ್ಯಾತ್ಮಿಕ ವರಗಳನ್ನು, ವಿಶೇಷವಾಗಿ ನೀವು ಪ್ರವಾದಿಸುವುದನ್ನು ಅಪೇಕ್ಷಿಸಿರಿ. 1 ಕೊರಿಂಥದವರಿಗೆ 14:1. ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ವರಗಳಲ್ಲಿ ಬೇರೆ ಬೇರೆ ವಿಧಗಳಿವೆ, ಆದರೆ ಆತ್ಮವು ಒಂದೇ.
ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳಿವೆ, ಆದರೆ ಕರ್ತನು ಒಬ್ಬನೇ. 1 ಕೊರಿಂಥ 12:4-5. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.